ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಈಗ ಧಾರ್ಮಿಕ ಸಂಭ್ರಮ ಮನೆ ಮಾಡಿದ್ದು ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಪ್ರಸಿದ್ಧ ಶ್ರೀ ಸರ್ವಶಕ್ತ್ಯಾತ್ಮಕ ಚೌಡೇಶ್ವರಿ ಅಮ್ಮನವರ ದೇವಾಲಯದ 13ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಕುರಿತು ದೇವಾಲಯ ಸಮಿತಿಯ ಸದಸ್ಯರು ಇಂದು ಸುದ್ದಿಗೋಷ್ಠಿ ನಡೆಸಿ ಸಿದ್ಧತೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ವಾರ್ಷಿಕೋತ್ಸವವು ಏಪ್ರಿಲ್ 19 ಮತ್ತು 20ರಂದು ಅದ್ದೂರಿಯಾಗಿ ನಡೆಯಲಿದ್ದು, ಏಪ್ರಿಲ್ 19ರಂದು ಗಂಗಾ ಪೂಜೆ, ದೇವಿಗೆ ಮಹಾಭಿಷೇಕ ಮತ್ತು ಸಂಜೆ ಭಜನೆ ಮತ್ತು ಮಂಡಲಾರಾಧನೆ ನಡೆಯಲಿದೆ. ಇನ್ನು 2ನೇ ದಿನವಾದ ಏಪ್ರಿಲ್ 20ರಂದು ಅತ್ಯಂತ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸರ್ವದೋಷ ನಿವಾರಣೆಗಾಗಿ ಪ್ರತ್ಯಂಗಿರ ಹೋಮವನ್ನ ಏರ್ಪಡಿಸಲಾಗಿದೆ. ಪೂಜಾ ಸಮಯದಲ್ಲಿ ಅಮ್ಮನವರಿಗೆ ಪ್ರತ್ಯಂಗಿರ ದೇವಿ ಅಲಂಕಾರ ಮಾಡಲಾಗುವುದು. ಅಂದು ಸಂಜೆ ಪಟ್ಟಣದ ರಾಜಬೀದಿಗಳಲ್ಲಿ ತಾಯಿಯ ಚಿನ್ನಲೇಪಿತ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆ ಕೂಡ ನಡೆಯಲಿದೆ. ವಿಶೇಷವೆಂದರೆ ಈ ಪಲ್ಲಕ್ಕಿಯನ್ನ ಮಹಿಳೆಯರೇ ಹೊತ್ತು ಸಾಗಲಿದ್ದು, ನಂತರ ಉಯ್ಯಾಲೆಯೋತ್ಸವದ ಮೂಲಕ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಕಳೆದ 13 ವರ್ಷಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಈ ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಾರಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸಮಿತಿ ಸದಸ್ಯರು ಪಿ ಗಂಗಾರಾಧಪ್ಪ ಅವರು ವಿನಂತಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ ಹಾಗೂ ಸಮಿತಿಯ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ದೇವನಹಳ್ಳಿ ಪಟ್ಟಣದ ಈಗ ಸಂಪೂರ್ಣ ಭಕ್ತಿ ಭಾವದಲ್ಲಿ ಮಿಂದೇಳಲು ಸಜ್ಜಾಗಿದೆ. ಸ್ವಚ್ಛವಾಗಿ ಸ್ಪಷ್ಟವಾಗಿ ಹೇಳ್ತೀವಿ. ಸರ್ವಶಕ್ತ್ಯಾತ್ಮಕ ದೇವನಹಳ್ಳಿ ಚೌಡೇಶ್ವರಮ್ಮನವರ ದೇವಾಲಯ ಇದು 106 ವರ್ಷದ ಇತಿಹಾಸ ಕೂಡ ಇದಕ್ಕೆ ಇದೆ. ಯಾಕೆಂದರೆ 100 ವರ್ಷದ ಹಿಂದೆಯೇ ದಾನಿಗಳು ಒಂದು ಜಾಗವನ್ನು ದೇವಸ್ಥಾನಕ್ಕೆ ಬರ್ತಕ್ಕಂಥ ಆದಾಯ ಬರಬೇಕು ಅಂತೇಳಿ ಬರೆದಿರ್ತಕ್ಕಂಥದ್ದು. ಇದು ಕಾಕತಾಳೀಯವಾಗಿ 13 ವರ್ಷಗಳ ಹಿಂದೆ ಎಲ್ಲರ ಪ್ರಯತ್ನದಿಂದ, ಊರಿನ ಎಲ್ಲ ಸಹಕಾರದಿಂದ ಒಂದು ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದಿನ ಅಕ್ಷಯ ತದಿಗೆ ಮಹಾದಿನ. ಆ ದಿನ ಬಹಳ ವಿಶೇಷವಾದ ಒಂದು ದಿನ. ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಕೂಡ ಅದೇ ಒಂದು ಗಳಿಗೆಯಲ್ಲಾಗಿರೋದ್ರಿಂದ ಇಲ್ಲಿ ಕೂಡ ಕೇವಲ 13 ವರ್ಷದಲ್ಲಿ ನಿರಂತರ ದಾಸೋಹಗಳು, ಮಗದೊಂದು ಅಲಂಕಾರಗಳು, ಅಮ್ಮನವರಿಗೆ ಇದುವರೆಗೂ ಸುಮಾರು ಹತ್ತತ್ರ 1,500-2,000 ಅಲಂಕಾರಗಳು ಆಗಿರ್ಬೋದು. ಅಂದರೆ ಅಷ್ಟು ಆನಂದವಾದ ಅಲಂಕಾರಗಳು, ಅಲಂಕಾರ ಪ್ರಿಯೆ. ಅದರ ಜೊತೆ ಒಳಗಡೆ ಆ ತಾಯಿ ಬರೀ ದೇವನಹಳ್ಳಿ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ, ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಚೌಡೇಶ್ವರಿ ದೇವಾಲಯವನ್ನು ಹುಡ್ಕೊಂಡು ಬಂದು ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಕರುಣಾಮಯಿ ತಾಯಿ. ಅಂತಹ ಒಂದು ತಾಯಿಯ 13ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮಹಾ ಸಮಾರಂಭ ಇದೇ 19-20 ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲ ಕೂಡ ದಾನಿಗಳ ನೆರವಿನಿಂದ ನಡ್ಕೊಂಡು ಬರ್ತಾ ಇದೆ. ಕಳೆದ ಬಾರಿ ಒಂದು ದೊಡ್ಡ ಹೋಮವನ್ನು ನಾವು ಮಾಡಿಸಿದ್ವಿ. ಈ ಬಾರಿ ಪ್ರತ್ಯಂಗಿರ ದೇವಿ ಅಂದರೆ ಮೆಣಸಿನಕಾಯಿಯಲ್ಲಿ ಮಾಡ್ತಕ್ಕಂಥ ಭಜನೆ, SAY ಸಂಸ್ಥೆಯವರಿಂದ ಭಜನೆ, ಇಷ್ಟು ಕೂಡ ಹಲವಾರು ಕಾರ್ಯಕ್ರಮಗಳು 2 ದಿನ ಇದ್ದಾವೆ. ದಯವಿಟ್ಟು ಎಲ್ಲ ಊರಿನ ಭಕ್ತಾದಿಗಳು, ಪರ ಊರಿನ ಭಕ್ತಾದಿಗಳು, ನೆಂಟರಿಷ್ಟರು, ಸ್ನೇಹಿತರು ಎಲ್ಲರೂ ಬಂದು ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ಯೆಗಳ ನಿವಾರಣೆಗಾಗಿ, ತಮ್ಮ ಯಾವುದೇ ಕೋರಿಕೆಗಳ ಈಡೇರಿಸ್ತಕ್ಕಂಥ ತಾಯಿಯ ಒಂದು ಪ್ರತ್ಯಂಗಿರ ಹೋಮಕ್ಕೆ ಎಲ್ಲರೂ ಬಂದು ಆ ದೇವಿಯ ದರ್ಶನವನ್ನು ಪಡೆದು ಹೋಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಸಮಿತಿಯ ಪರವಾಗಿ ಕೇಳ್ತಾ ಇದ್ದೇವೆ.